ಭಾರತದ ವೀರರ ಕಥೆ ಹೇಳಲು, ದೇಶ ಪ್ರೇಮ ಎಲ್ಲರ ಮನಸ್ಸಲ್ಲಿ ಮೂಡಿಸಲು ತರುತ್ತಿದ್ದೇವೆ ಕ್ರಿಶ್ ಮತ್ತು ಬಾಲ್ಟಿ ಬಾಯ್. ಭಾರತ್ ಹೈ ಇಲ್ಲಿ ಗ್ಯಾಂಗ್ ಈ ಸ್ಟೂಲ್ನ ತಗೊಂಡು ಎಲ್ಲಿಗೆ ಹೋಗ್ತಾ ಇದಾರೆ? ಅಯ್ಯೋ ನೀವೇನ್ ಮಾಡ್ತಿದ್ದೀರಾ ಮೈ ಡಿಯರ್ ಇಲ್ಲಿ ಗ್ಯಾಂಗ್? ನಾವು ನಿನ್ನೆ ಮಾರ್ಕೆಟ್ ಇಂದ ಚೀಸ್ ಮತ್ತೆ ಬಟರ್ ಅನ್ನ ತಗೊಂಡ್ಬಂದಿದ್ವಿ. ಮತ್ತೆ ಕೃಷ್ಣ ನಮಗೆ ತೊಂದರೆ ಕೊಡಕ್ಕಂತ ಅದನ್ನ ಮೇಲ್ನೇದಾಗ್ಬಿಟ್ಟಿದ್ದಾನೆ. ಬನ್ನಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಾನೇ ಹತ್ತುತ್ತೀನಿ. ಬಾಲ್ಟಿ ಬಾಯ್ ಈಗ ಸ್ಟೂಲ್ ಮೇಲಿದ್ದಾನೆ. ಅವನ್ನ ಭಯ ಪಡಿಸಿ ಬೀಳ್ಸಕ್ಕೆ ಒಳ್ಳೆ ಅವಕಾಶ ಇದು. ಈ ಬಲೂನ್ ನ ಹೊಡೆದಾಕ್ತೀನಿ, ಆ ಸೌಂಡ್ ಕೇಳಿ ಬಿದ್ದು ಹೋಗ್ತಾನೆ. ಅಯ್ಯೋ ತುಂಬಾ ಭಯ ಆಗ್ತಾ ಇದೆ. ಏನಾಯ್ತು ಬಾಲ್ಟಿ ಬಾಯ್, ಗಾಳಿ ಹೋಗ್ತಾ ಇದೆಯಾ? ಅರೆ ಇದೇನ್ ನಡೀತಿದೆ, ಏನಾಯ್ತು? ಅದು ಈ ಬಾಲ್ಟಿ ಬಾಯ್ ಇಲಿಗಳಿಗೆಲ್ಲ ಸಹಾಯ ಮಾಡ್ತಿದ್ದ, ಆದ್ರೆ ಬಿದ್ದು ಹೋದ. ಎಂತ ಸ್ನೇಹಿತ ನೀನು ಕ್ರಿಶ್. ಜನರ ಸಹಾಯಕ್ಕೋಸ್ಕರ 3 ಚಾಪಿಕರ್ ಸಹೋದರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ರು. ಮತ್ತೆ ನೀನು ಒಬ್ಬ ಇದ್ಯಾ, ನಿನ್ ಗೆಳೆಯ ಬಿದ್ದಾಗ ನಗ್ತಿದ್ಯಾ. ಪ್ರತಿಯೊಬ್ರು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಬೇಕು. ಹೇಳು ಟ್ರಿಶ್, ಇವನ್ ಕತೆ ಏನು ಅಂತ. ಹೇಳ್ತೀನಿ. ಹೇ ಸಂಸ್ಕೃತಿ, ಸ್ಟೋರಿ ಮೋಡ್ ಆನ್. ಮಹಾರಾಷ್ಟ್ರದ ಪುಣೆನಲ್ಲಿರುವಂತ ಚಿನ್ಸ್ಗಢ್ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದವರೇ ಸಾಪಿಕರ್ ಬಂಧು. ಅಂದ್ರೆ 3 ಜನ ಅಣ್ಣ ತಮ್ಮಂದಿರು, ದಾಮೋದರ್, ಬಾಲಕೃಷ್ಣ ಮತ್ತೆ ವಾಸುದೇವ್ ಚಾಪ್ಲೇಕರ್. ಇವರು ದೇವಸ್ಥಾನದಲ್ಲಿ ದೇವರ ಭಜನೆ ಮಾಡ್ತಾ ಇದ್ರು. 1897ರಲ್ಲಿ ಮಹಾರಾಷ್ಟ್ರದ ಪುಣೆನಲ್ಲಿ ಪ್ಲೇಗ್ ಅನ್ನೋ ಒಂದು ಭಯಂಕರ ಕಾಯಿಲೆ ಹರಡತ್ತೆ. ಪ್ಲೇಗ್ ಕಾರಣದಿಂದ ಜನರ ಕಂಕಳಲ್ಲಿ ಗಂಟುಗಳಾಗ್ತಿದ್ವು. ಜ್ವರದಿಂದ ಜನ ಒದ್ದಾಡ್ತಾ ಇದ್ರು. ಈ ಕಾಯಿಲೆಯಿಂದಾಗಿ ಜನ ಚಿಂತಿತರಾಗಿದ್ರು. ಹೀಗಿರುವಾಗ ಬ್ರಿಟಿಷರು ಮನೆಯೊಳಗೆ ನುಗ್ಗಿ ಜನರನ್ನ ಹಳ್ಳಿಯಿಂದ ಹೊರಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಕ್ಯಾಂಪ್ಸ್ ನಲ್ಲಿ ಬಿಡ್ತಾ ಇದ್ರು. ಮೆಡಿಕಲ್ ಕ್ಯಾಂಪ್ಸ್ ಅಲ್ಲಿ ಕೂಡ ಅವ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಿರ್ಲಿಲ್ಲ. ಈ ಸಮಯದಲ್ಲಿ ಬ್ರಿಟಿಷರು ಜನರ ಮೇಲೆ ಸಾಕಷ್ಟು ಅತ್ಯಾಚಾರ ಮಾಡ್ತಿದ್ರು. ಈ ಅತ್ಯಾಚಾರಗಳಿಂದ ಜನರು ತುಂಬಾ ನೋವಲ್ಲಿದ್ರು. ಮತ್ತೆ ಇದಕ್ಕೆ ಅತಿ ದೊಡ್ಡ ಕಾರಣ ಪುಣೆಯ ಅಸಿಸ್ಟೆಂಟ್ ಕಲೆಕ್ಟರ್ ಮತ್ತೆ ಪ್ಲೇಗ್ ಕಮಿಷನರ್ ವಾಲ್ಟರ್ ಚಾರ್ಲ್ಸ್ ರ್ಯಾಂಡ್. ದಾರಿ ಬಿಡಿ, ಪ್ಲೇಗ್ ಕಮಿಷನರ್ ವಾಲ್ಟರ್ ಬರ್ತಾ ಇದ್ದಾರೆ. ಎಲ್ಲ ಕಡೆ ವಿಚಾರಿಸಿ, ಒಬ್ಬರನ್ನು ಕೂಡ ಬಿಡಬೇಡಿ. ಒಂದೊಂದು ಇಂಚು ಹುಡ್ಕಾಡಿ, ಬಟ್ಟೆ ಬಿಚ್ಚಿ ಹುಡ್ಕಾಡಿ. ಯಾರಿಗಾದ್ರೂ ಅನಾರೋಗ್ಯ ಇತ್ತು ಅಂದ್ರೆ ಅವ್ರನ್ನ ಇಮಿಡಿಯೇಟ್ ಕ್ಯಾಂಪ್ ಹಾಕಿ. ನಿಮ್ ಮಾತ್ ಯಾರು ಕೇಳೋದಿಲ್ವೋ ಅವ್ರನ್ನ ಕೊಂದ್ ಹಾಕಿ. ಕೇಳಿಸ್ಕೊಳ್ಳಿ, ಒಬ್ರು ಕೂಡ ಅನಾರೋಗ್ಯದಿಂದ ಈ ಜಾಗದಲ್ಲಿರೋದು ನನಗಿಷ್ಟ ಇಲ್ಲ. ಯಾರಾದ್ರೂ ಇದ್ರೆ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗತ್ತೆ. ವಾಲ್ಟರ್ ಚಾರ್ಲ್ಸ್ ರ್ಯಾಂಡ್ ಅವರು ತಮ್ಮ ಸಿಪಾಯಿಗಳಿಗೆ ಈ ಆರ್ಡರ್ಸ್ ಕೊಟ್ಟಾಗ ಅವರು ಜನರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರು. ಬೇಗ ಬಟ್ಟೆ ಬಿಚ್ಚಿ ಫಾಸ್ಟ್. ನಮ್ಗೇನು ಆಗಿಲ್ಲ ಸಾಹೇಬ್ರೆ, ನಮ್ಗೆ ಯಾವ ರೋಗನೂ ಬಂದಿಲ್ಲ. ನೋಡಿ ನೀವೇ, ನಮ್ಮನ್ನ ಬಿಟ್ಬಿಡಿ ಸಾಹೇಬ್ರೆ, ನಮ್ಮನ್ನ ಬಿಟ್ಬಿಡಿ. ಬ್ರಿಟಿಷರ ಅತ್ಯಾಚಾರಗಳು ಹೀಗೆ ಹೆಚ್ಚಾಗ್ತಾ ಹೋಯ್ತು. ಪ್ಲೇಗ್ನ ಕಾಯಿಲೆಯ ಹೆಸರಲ್ಲಿ ಬ್ರಿಟಿಷ್ ಸೈನಿಕರು ಹೆಂಗಸರು ಮತ್ತೆ ಮಕ್ಕಳಿಗೂ ತುಂಬಾನೇ ತೊಂದರೆ ಕೊಟ್ರು. ಅದರಲ್ಲೂ ಹೆಚ್ಚಾಗಿ ಕಾಯಿಲೆನೇ ಇಲ್ದೇ ಇರೋರ್ಗೆ. ಬ್ರಿಟಿಷರು ಜನರ ಬಳಿ ಲೂಟಿ ಮಾಡೋದನ್ನು ಶುರು ಮಾಡ್ಬಿಟ್ರು. ವಾಲ್ಟರ್ ಚಾರ್ಲ್ಸ್ ರ್ಯಾಂಡ್ ಮತ್ತೆ ಅವರ ಸಿಪಾಯಿಗಳ ಅತ್ಯಾಚಾರಗಳಿಂದ ಸಾಪಿಕರ್ ಸಹೋದರರು ಮತ್ತೆ ಅವರ ಗೆಳೆಯರು ಮಹಾದೇವ್ ವಿನಾಯಕ್ ರಾಣಾಡೆ ಮತ್ತೆ ಖಾಂಡೇರಾವ್ ಸಾಠೆ ಸಿಟ್ಟಿಗೆದ್ರು. ಮತ್ತೆ ಬ್ರಿಟಿಷ್ ಸರ್ಕಾರದ ಅತ್ಯಾಚಾರದ ವಿರುದ್ಧ ಹೋರಾಡೋದಕ್ಕೆ ಚಾಪಿಕರ್ ಸಹೋದರರು ಚಾಪಿಕರ್ ವ್ಯಾಯಾಮ ಮಂಡಳಿಯನ್ನು ಶುರು ಮಾಡಿದ್ರು. ಜಾಸ್ತಿ ಆಗೋಯ್ತು. ಈ ಬ್ರಿಟಿಷರು ನಮ್ಮ ಹೆಂಗಸರನ್ನು ಮತ್ತೆ ಮಕ್ಕಳನ್ನು ಬಿಡ್ತಾ ಇಲ್ಲ. ನಾವ್ ಇವ್ರಿಗೆ ಸರಿಯಾದ ಪಾಠನ ಕಲಿಸ್ಲೇಬೇಕಿವಾಗ. ಹೌದು ದಾಮೋದರ್, ಈ ಬ್ರಿಟಿಷರು ದೇವಸ್ಥಾನ ಕೂಡ ಲೂಟಿ ಮಾಡಕ್ ಶುರು ಮಾಡಿದ್ದಾರೆ. ಮಹಾದೇವಣ್ಣ ನಡೀರಿ, ಅವ್ರಿಗೆ ಪಾಠ ಕಲ್ಸೋಣ. ಆ ಸಿಪಾಯಿಗಳ ಜೊತೆ ಹೋರಾಡಿ ಅವ್ರಿಗೆ ಹೊಡೆಯೋದ್ರಿಂದ ಏನು ಉಪಯೋಗ ಇಲ್ಲ. ಅವ್ರಿಗೆ ಆದೇಶ ಕೊಡೋ ಅಂತ ಬ್ರಿಟಿಷ್ ಆಫೀಸರ್ ವಾಲ್ಟರ್ ಚಾರ್ಲ್ಸ್ ರ್ಯಾಂಡೆ. ಒಂದ್ ವೇಳೆ ನಾವು ಅವನ್ ಕತೆನ ಮುಗಿಸಿದ್ರೆ ಅವಾಗ ಸರ್ಕಾರ ಬಿದ್ದು ಹೋಗುತ್ತೆ. ಅವಾಗ ಎಲ್ಲ ಅತ್ಯಾಚಾರಗಳು ನಿಂತು ಹೋಗುತ್ತೆ. ಸರಿಯಾಗಿ ಹೇಳ್ತಾ ಇದ್ದೀರಾ ಅಣ್ಣ. ಹೇಳಿ, ನಾವೇನ್ ಮಾಡ್ಬೇಕು? ವಾಸುದೇವ್, ಆತುರದಿಂದ ಕೆಲಸ ಮಾಡಬೇಡ. ತುಂಬಾ ಹುಷಾರಾಗಿ ಕೆಲಸ ನಾವು ಮಾಡ್ಬೇಕು. ಖಂಡಿತ ಬಾಲಕೃಷ್ಣ. ಅದಕ್ಕೆ ನಾವೇನೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ಸೇರ್ಸೋದಕ್ಕೆ ತಯಾರಿ ಮಾಡ್ಬೇಕು.
ಸ್ಯಾಫಿಕರ್ ಭಾಯಿ ಮತ್ತೆ ಅವರ ಸ್ನೇಹಿತರು ಪ್ಲೇಗ್ ಆಫೀಸರ್ ರ್ಯಾಂಡ್ ನ ಸಾಯಿಸೋ ತಯಾರಿಯಲ್ಲಿ ನಿರತರಾದ್ರು. ಬಾಲಕೃಷ್ಣ ಅವರು ಕತ್ತು ಮುಚ್ಚಿ ರ್ಯಾಂಡ್ ಮೇಲೆ ಕಣ್ಣಿಡೋಕೆ ಶುರು ಮಾಡಿದ್ರು. ಅವನ ದಿನನಿತ್ಯದ ಶೆಡ್ಯೂಲ್ ಏನು, ಎಷ್ಟು ಬಾಡಿ ಗಾರ್ಡ್ಸ್ ಇದ್ದಾರೆ ಇತ್ಯಾದಿ. ಮಹದೇವ್ ಒಂದು ಫ್ಯಾಕ್ಟರಿಯಿಂದ ಗನ್ ಪೌಡರ್ನ ವಶಪಡಿಸ್ಕೋತಾರೆ. ಮತ್ತೆ ದಾಮೋದರ್ ಸಾಧುವಿನ ವೇಷ ಬದಲಾಯಿಸಿ ಗನ್ನನ್ನ ಪಡ್ಕೊಳ್ಳೋದಕ್ಕೆ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಒಂದು ಪೊಲೀಸ್ ಸ್ಟೇಷನ್ ಹತ್ರ ತಲುಪ್ತಾರೆ. ಅದು ಬಜರಂಗ ಬಲಿಯ ಮಂದಿರದ ಪಕ್ಕದಲ್ಲೇ ಇತ್ತು. ಜಯ ಹನುಮಾನ ಜ್ಞಾನ ಗುಣ ಯಾರು ನೀನು? ಎಲ್ಲಿಗ್ ಹೋಗ್ತಿದ್ಯಾ? ಪೂಜಾರಿ, ನಾನು ಪೂಜೆ ಮಾಡೋದಕ್ ಬಂದಿದ್ದೀನಿ. ಬೆಳಗಿನ ಜಾವ ಆಗಿದ್ರಿಂದ ಪೊಲೀಸ್ ಇನ್ನೂ ಅರ್ಧ ನಿದ್ರೆಯಲ್ಲಿದ್ರು. ಈ ಅವಕಾಶನ ಬಳಸ್ಕೊಂಡು ದಾಮೋದರ್ ಪೊಲೀಸ್ ಸ್ಟೇಷನ್ನ ಹಿಂದೆ ಇದ್ದಂತಹ ಒಣಗಿದ ಹುಲ್ಲಿನ ಮೇಲೆ ಬೆಂಕಿ ಹಾಕ್ತಾರೆ. ಓಡಿ ಓಡಿ ಬೆಂಕಿ, ಓಡಿ ಓಡಿ ಬೆಂಕಿ. ದಾಮೋದರ್ನ ಕೂಗಾಟ ಕೇಳಿ ಅಲ್ಲಿದ್ದ ಪೊಲೀಸರು ಬೆಂಕಿಯನ್ನ ಆರಿಸೋದಕ್ಕೆ ಪೊಲೀಸ್ ಸ್ಟೇಷನ್ನ ಹಿಂದೆ ಓಡ್ತಾರೆ. ಮತ್ತೆ ಸಮಯ ನೋಡಿ ದಾಮೋದರ್ ಪೊಲೀಸ್ ಸ್ಟೇಷನ್ನ ಒಳಗಡೆ ನುಗ್ಗಿ ಅವರ ರೈಫಲ್ಸ್ ಮತ್ತೆ ಗನ್ಸ್ನ ಎತ್ಕೊಂಡ್ ಬರ್ತಾರೆ. ತಯಾರಿಯೆಲ್ಲ ಆದ ನಂತರ ಎಲ್ರೂ ಮತ್ತೊಂದ್ಸಲ ವ್ಯಾಯಾಮ ಮಂಡಳಿಯಲ್ಲಿ ಸಿಗ್ತಾರೆ. ದಾಮೋದರ್, ನಮ್ ಎಲ್ಲ ತಯಾರಿನೂ ಸಿದ್ಧವಾಗಿದೆ. ನಮ್ಮ ಹತ್ರ ರೈಫಲ್ ಅಷ್ಟೇ ಅಲ್ಲ, ಬಂದೂಕು ಮತ್ತೆ ಕತ್ತಿಗಳು ಕೂಡ ಇದಾವೆ. ಈಗ ಹೇಳಿ, ಯಾವಾಗ ದಾಳಿ ಮಾಡ್ಬೇಕು ನಾವು? ನಾಳೆ ವಿಕ್ಟೋರಿಯಾ ಅವರ ಕಾರೋನೇಷನ್ಗೆ 7 ವರ್ಷ ತುಂಬುತ್ತೆ. ಬಂದಿರೋ ವಿಷಯದ ಪ್ರಕಾರ ಗಣೇಶ್ ಹಿಂಟಲ್ಲಿ ಗವರ್ನರ್ ಬಂಗ್ಲೋಗೆ ಈ ಸಲ ವಾಲ್ಟರ್ ರ್ಯಾಂಡ್ ಹೋಗ್ತಿದ್ದಾನಂತೆ. ಅಲ್ಲಿಗೆ ನಾವು ಕೂಡ ಹೋಗೋಣ. ನಾಳೆ ವಾಲ್ಟರ್ ರ್ಯಾಂಟ್ ಅವರ ಕೊನೆ ದಿನ ಆಗಿರುತ್ತೆ. ದಾಮೋದರ್ ಅಣ್ಣ, ನಿಮ್ ಪ್ಲಾನ್ ಏನು? ಬಾಲಕೃಷ್ಣನ್ ಪ್ರಕಾರ ರ್ಯಾಂಡ್ ನ ಸೈನ್ಯ 4 ಕಡೆ ಹೋಗುತ್ತೆ. ನಾನು ಮತ್ತೆ ಬಾಲಕೃಷ್ಣ. ದಾಮೋದರ್ ಎಲ್ಲರಿಗೂ ಪ್ಲಾನ್ಸ್ ಅನ್ನ ಅರ್ಥ ಮಾಡಿಸ್ತಾರೆ. ಎಲ್ಲರಿಗೂ ಅರ್ಥ ಆಯ್ತಾ? ಹ, ವಾಲ್ಟರ್ ರ್ಯಾನ್ ಅವರ 4 ಚಕ್ರದ ಬಗ್ಗೆ ಆ ಗವರ್ನರ್ ಬಂಗ್ಲೆಯಿಂದ ಹೊರಟಿದ ತಕ್ಷಣ ನಾನ್ ಹೇಳ್ಬೇಕು, ಗೋಂದಿಯಾ ಅಲಾರೇ! ಬನ್ನಿ ಪ್ರತಿಜ್ಞೆ ಮಾಡೋಣ. ವಾಲ್ಟರ್ ರ್ಯಾಂಡ್, ಇವಾಗ ನಿನ್ ಕತೆ ಮುಗೀತು. ಪ್ಲಾನ್ ಪ್ರಕಾರ ಎಲ್ರೂ ಗಣೇಶ್ ಖಿಂಡ್ ಗವರ್ನರ್ನ ಮನೆ ಹತ್ರ ಇರೋ ರಸ್ತೆಗೆ ಹೊರಟ್ಬಿಡ್ತಾರೆ. ದೀಪಾವಳಿಯ ಹಾಗೆ ಆಚರಣೆ ನಡೀತಿತ್ತು. ಹಬ್ಬದ ವಾತಾವರಣ ಅಲ್ಲಿತ್ತು. ಸಾಕಷ್ಟು ಜನ ಆ ರಸ್ತೆಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು. ಚಾಫೇಕರ್ ಭಾಯಿ ಮರಗಳ ಹಿಂದೆ ಬಚ್ಚಿಟ್ಕೊಂಡು ತಮ್ಮ ತಮ್ಮ ಪೊಸಿಷನ್ಸ್ ನ ತಗೋತಾರೆ. ವಾಸುದೇವ ಮತ್ತು ಮಹಾದೇವ ಗವರ್ನರ್ ಬಂಗ್ಲೋದ ಮುಂದೆ ಬಚ್ಚಿಟ್ಕೊಳ್ತಾರೆ. ಮತ್ತು ಬಾಲಕೃಷ್ಣ ಹಾಗೆ ದಾಮೋದರ್ ಸ್ವಲ್ಪ ದೂರ ಹೋಗಿ ಬಚ್ಚಿಟ್ಕೊಳ್ತಾರೆ ಮತ್ತು ರ್ಯಾಂಡ್ ನ ಬೋಗಿ ಬರೋವರೆಗೂ ಕಾಯ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ವಾಸುದೇವ ಏನನ್ನೋ ನೋಡ್ತಾರೆ. ನಂಗನ್ಸುತ್ತೆ ಸಮಾರಂಭ ಆಗೋಗಿದೆ. ಜನರೆಲ್ಲ ಹೊರಗಡೆ ಬರ್ತಾ ಇದ್ದಾರೆ. 4 ಚಕ್ರದ ಬಗ್ಗೆ ಇದೇ ರ್ಯಾನ್ ಅವರ ಬಗ್ಗೆ ಅನ್ಸುತ್ತೆ. ವಾಸುದೇವ್ನ ಧ್ವನಿ ಕೇಳಿ ದಾಮೋದರ್ ಮತ್ತೆ ಬಾಲಕೃಷ್ಣ ಒಬ್ರಿಗೊಬ್ರು ಸನ್ನೆ ಮಾಡ್ತಾರೆ. ಬೋಗಿ ಮುಂದೆ ಬರ್ತಿದ್ದ ಹಾಗೇನೆ ಬಾಲಕೃಷ್ಣ ತಕ್ಷಣ ಅವರ ಶರ್ಟ್ ಅಲ್ಲಿ ಬಚ್ಚಿಟ್ಕೊಂಡಿರುವಂತಹ ಪಿಸ್ತೂಲ್ನ ತೆಗೆದು ಮತ್ತು ಆದಷ್ಟು ಬೇಗ ಓಡ್ ಹೋಗಿ ಬೋಗಿಯ ಹಿಂದೆ ಹತ್ತಿ ಬೋಗಿಯ ಒಳಗ್ ಕೂತಿರುವಂತಹ ಪ್ಯಾಸೆಂಜರ್ಸ್ಗೆ ಗುಂಡು ಹಾರಿಸ್ಬಿಡ್ತಾರೆ. ಶಬಾಷ್ ಬಾಲಕೃಷ್ಣ, ನೀನು ರ್ಯಾಂಡ್ ನ ಸಾಯಿಸಿದ್ಯಾ. ಅವನ ಅತ್ಯಾಚಾರದಿಂದ ಜನಕ್ಕೆ ಇವಾಗ ಮುಕ್ತಿ ಸಿಕ್ಕಿದೆ. ಆದ್ರೆ ಆಗ್ಲೇ ದಾಮೋದರ್ಗೆ ಮತ್ತೊಂದ್ಸಲ ವಾಸುದೇವ್ ಅವರ ಧ್ವನಿ ಕೇಳಿಸುತ್ತೆ. ಮತ್ತೆ ಇದೇ ಕನ್ಫ್ಯೂಷನ್. ವಾಸುದೇವ್ ಅವರು ವಾಪಸ್ ಗೋಂದ್ಯಾಲ್ ಅವರನ್ನ ಯಾಕೆ ಕರೆದ್ರು? ಯಾಕಂದ್ರೆ ಬಾಲಕೃಷ್ಣ ಯಾವ ಬಗ್ಗಿಗೆ ಶೂಟ್ ಮಾಡಿದ್ನೋ ಆ ಬಗ್ಗಿಯಲ್ಲಿ ವಾಲ್ಟರ್ ರ್ಯಾಂಡ್ ಇರ್ಲೇ ಇಲ್ಲ. ಅವನ ಅಸಿಸ್ಟೆಂಟ್ ಲೆಫ್ಟಿನೆಂಟ್ ಐಯರ್ಸ್ ಇದ್ದ. ಅವನು ಕೊಲೆಯಾದ. ಅವತ್ತು ವಾಲ್ಟರ್ ರ್ಯಾಂಡ್ ಬದುಕುಳಿದ್ರಾ? ಇಲ್ಲ. ಹಾಗಾದ್ರೆ ಅವ್ರನ್ನ ಹೇಗೆ ಹೊಡೆದಿದ್ದು? ಹೇಳ್ತೀನಿ. ವಾಸುದೇವ್ ಮೊದಲನೇ ಬೋಗಿ ಮೇಲೆ ಆದಂತ ಆಕ್ರಮಣನ ನೋಡ್ತಾ ಇದ್ರು. ಆಗ ಅವ್ರಿಗೆ ಹಿಂದೆಯಿಂದ ಇನ್ನೂ ಒಂದು 4 ಚಕ್ರ ಇರುವಂತ ಬೋಗಿ ಬರ್ತಿರೋದು ಕಾಣಿಸುತ್ತೆ. ಬಾಲಕೃಷ್ಣ ಸುಟ್ಟಂತಹ ಮೊದಲನೇ ಗುಂಡಿನ ಸದ್ದು ಕೇಳಿಸಿ ಆ ಬೋಗಿಯಲ್ಲಿರುವಂತಹ ಒಬ್ಬ ಬ್ರಿಟಿಷ್ ಆಫೀಸರ್ ಕೂಗಾಡ್ತಾ ಕೇಳ್ತಾನೆ, ಡ್ರೈವರ್, ಏನಾಯ್ತು? ಏನ್ ಶಬ್ದ ಅದು? ಆ ಬ್ರಿಟಿಷ್ ಆಫೀಸರ್ನ ನೋಡಿ ವಾಸುದೇವ ಅವರು ಹೆದರ್ತಾರೆ. ಮಹಾದೇವ್, ರ್ಯಾನ್ ಅಂತೂ ಈ ಬಗ್ಗೆಯಲ್ಲಿದ್ದಾನೆ. ದಾಮೋದರ್ ಅಣ್ಣನಿಗೆ ನಾವು ಹೇಳ್ಬೇಕು. ಮತ್ತೆ ಇದಕ್ಕೆ ವಾಸುದೇವ್ ಅವರು ಮತ್ತೊಂದ್ಸಲ ಕೂಗಾಡಿದ್ರು, ಗೋಂದೆ ಆಲಾರೆ, ಗೋಂದೆ ಆಲಾರೆ. ಇದನ್ನ ದಾಮೋದರ್ ಕೇಳಿಸ್ಕೊಂಡ. ಏನು ಮತ್ತೇನಾ? ಅಂದ್ರೆ ಆ ಗಾಡಿಯಲ್ಲಿ ವಾಲ್ಟರ್ ರ್ಯಾಂಡ್ ಇರ್ಲಿಲ್ವಾ? ಏನೇ ಆದ್ರೂ ಇವತ್ ನೀನ್ ಖಂಡಿತ ಸಾಯ್ಲೇಬೇಕು ವಾಲ್ಟರ್ ರ್ಯಾಂಡ್. ದಾಮೋದರ್ ತಮ್ಮ ಪಿಸ್ತೂಲ್ನ ತಗೊಂಡು ಬೋಗಿಯ ಹಿಂದೆ ಓಡ್ತಾರೆ. ಮತ್ತೆ ಬೋಗಿಯ ಮೇಲೆ ಹತ್ತಿ ವಾಲ್ಟರ್ ರ್ಯಾಂಡ್ಗೆ ಗುಂಡು ಹಾರಿಸ್ಬಿಡ್ತಾರೆ.
ವಾಟರ್ ರ್ಯಾಂಡ್ ಹಾಸ್ಪಿಟಲ್ನಲ್ಲಿ 12 ದಿನದ ನಂತರ 3ನೇ ಜುಲೈ 1897ರಲ್ಲಿ ನಿಧನರಾಗ್ತಾರೆ. ಬ್ರಿಟಿಷ್ ಸರ್ಕಾರ ಈ ಮಾತನ್ನ ತುಂಬಾ ಸೆಟ್ ಮಾಡ್ಕೊಂಡ್ರು. ಮತ್ತೆ ಅವರ ಸರ್ಕಾರ ತುಂಬಾ ಜನರನ್ನ ಹಿಡಿದು ಕಾರಾಗೃಹಕ್ಕೆ ಹಾಕ್ಬಿಟ್ರು. ರ್ಯಾಂಡ್ ಅನ್ನ ಕೊಂದ ಜನರನ್ನ ಹಿಡಿದುಕೊಳ್ಳೋದಕ್ಕೋಸ್ಕರ ಬ್ರಿಟಿಷರ ಸರ್ಕಾರ 20,000 ರೂಪಾಯಿಗಳ ಬಹುಮಾನ ಇಡ್ತು. ಅದು ಆ ದಿನಗಳಲ್ಲಿ ತುಂಬಾನೇ ದೊಡ್ಡದಾಗಿತ್ತು. ರೈಟ್ ಸಂಸ್ಕೃತಿ? ಸರಿಯಾಗಿ ಹೇಳ್ದೆ. ಆ ಬಹುಮಾನದ ದುರಾಸೆನಲ್ಲಿ ಚಾಪಿಕರ್ ಅಣ್ಣ ತಮ್ಮಂದಿರ ಸ್ನೇಹಿತರು ಗಣೇಶ್ ದ್ರವಿಡ್ ಮತ್ತೆ ರಾಮಚಂದ್ರ ದ್ರವಿಡ್, ಈ ಇಬ್ರು ಅಣ್ಣ ತಮ್ಮಂದಿರು ದಾಮೋದರ್ ಬಗ್ಗೆ ಆಂಗ್ಲ ಸರ್ಕಾರಕ್ಕೆ ಸೂಚನೆಯನ್ನ ಕೊಡ್ತಾರೆ. ಆಂಗ್ಲ ಸರ್ಕಾರದವರು ದಾಮೋದರನ್ನ ಮುಂಬೈಯಲ್ಲಿ ಹಿಡಿತಾರೆ. 18 ಏಪ್ರಿಲ್ 1898ರಲ್ಲಿ ದಾಮೋದರ್ಗೆ ಗಲ್ಲು ಶಿಕ್ಷೆ ಆಗತ್ತೆ. ಡಿಸೆಂಬರ್ 1898ರಲ್ಲಿ ಬಾಲಕೃಷ್ಣ ಅವರು ಕೂಡ ನಿಜಾಂ ರಾಜ್ಯದ ಕಾಡಿನಲ್ಲಿ ಸಿಕ್ಕಾಕೊಳ್ತಾರೆ. 8 ಫೆಬ್ರವರಿ 1899ಕ್ಕೆ ದ್ರಾವಿಡ ಸಹೋದರರಿಗೆ ತಾವು ಮಾಡಿದ ದ್ರೋಹಕ್ಕೆ ಶಿಕ್ಷೆಯನ್ನ ವಾಸುದೇವ್, ಮಹಾದೇವ್ ಮತ್ತೆ ಸಾಠೆ ಅವರು ಕೊಟ್ರು. ಗಣೇಶ್, ರಾಮಚಂದ್ರ, ಓಡ ತಮ್ಮಯ್ಯ. ಈ ಶೂಟೌಟ್ನ ನಂತರ ವಾಸುದೇವ್ ಮತ್ತೆ ಮಹಾದೇವ್ ಕೂಡ ಸಿಕ್ಕಾಕೊಳ್ತಾರೆ. ವಾಸುದೇವ್, ಮಹಾದೇವ್ ಮತ್ತೆ ಬಾಲಕೃಷ್ಣರನ್ನ ಮೇ 1899ರಲ್ಲಿ ಗಲ್ಲು ಶಿಕ್ಷೆ ಆಗತ್ತೆ. ಮತ್ತೆ ಸಾಠಿಗೆ ಜೈಲು ಶಿಕ್ಷೆ ಆಗತ್ತೆ, ಯಾಕಂದ್ರೆ ಅವನು ಬಾಲಕನಾಗಿದ್ದ. ಟ್ರಿಶ್, ಬಾಲ್ಟಿ ಬಾಯ್, ನನ್ನಿಂದ ತಪ್ಪಾಯ್ತು. ಇನ್ಮೇಲೆ ನಾನು ಎಲ್ರಿಗೂ ಸಹಾಯ ಮಾಡಕ್ ಪ್ರಯತ್ನ ಪಡ್ತೀನಿ. ಚಾಪೇಕರ್ ಸಹೋದರರು ಮತ್ತವ್ರ ಗೆಳೆಯರ್ ತರ. ಗರ್ವದಿಂದ ಹೇಳಿ. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್, ತ್ರಿಶ್, ಬಾಲ್ಟಿ ಬಾಯ್, ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.